ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತಂದರೆ, ಪೂಜೆ ಮಾಡುವ ಅಂತ ಹೋದೆ. ಹೂವು ಇರಲಿಲ್ಲ, ಹೂವು ಖಾಲಿ ಆಗಿತ್ತು. ಸ್ವಲ್ಪನೇ ಇತ್ತು, ನಾನು ಹೂವು ಇದೆ ಅಂತ ಅಂದ್ಕೊಂಡಿದ್ದೆ. ಖಾಲಿ ಆಗಿದೆ. ಕೆಲವೊಂದು ಟೈಮ್ ಈ ಥರನೂ ಮರ್ತೋಗ್ಬಿಡ್ತೀನಿ. ಸೊ ಅದಕ್ಕೆ ಇವಾಗ ರಕ್ಷಿತ್ ಕಾಲೇಜಿಂದ ಬಂದಾಗ ಹೂವು ತಗೊಬರಪ್ಪ ಅಂತ ಹೇಳಿದೆ. ಹೋಗಿದ್ದಾನೆ ತರೋದಕ್ಕೆ ಅಂತ ಹೇಳಿ. ಪೂಜೆ ರೆಡಿ ಮಾಡಬೇಕು. ಇನ್ನು ಕುಶಿಮಾ ಅಲ್ಲಿ ಕೂತ್ಕೊಂಡಿದ್ದಾಳೆ. ಅವಳಿಗೆ ಆ್ಯಕ್ಚುಲಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಏನಾಗ್ತಾ ಇದೆ. ಒಂದು 20 ಡೇಸಿಂದ ನನ್ನ ಮಗಳಿಗೆ ಪಾಪ ಬ್ಯಾಕ್ ಟು ಬ್ಯಾಕ್ ಹುಷಾರಿಲ್ಲ ಅನ್ನೋ ಥರ ಆಗ್ತಾ ಇದೆ. ಒಂದು ಕಮ್ಮಿ ಆಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಶುರು ಆಗ್ತಾ ಇದೆ, ಇನ್ನೊಂದು ಕಮ್ಮಿ ಆಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಶುರು ಆಗ್ತಾ ಇದೆ. ಈ ಥರ ಆಗ್ತಾ ಇದೆ. ಸೊ ನಾವು ಎಲ್ಲ ಏನು ಹೋಗಿ ಯಂತ್ರ ಕಟ್ಸ್ಕೊಬಾರ್ದು ಅದು ಇದೆಲ್ಲ ಮಾಡಿದೀವಿ, ಆದ್ರೂ ಈ ಥರ ಆಗ್ತಾ ಇದೆ. ಅದಕ್ಕೆ ಮೆಡಿಕಲ್ ಏನಿರುತ್ತೋ ಗೊತ್ತಿಲ್ಲ ಅಲ್ವಾ. ಅದರಿಂದ ಇವಾಗ ಸದ್ಯಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ, ಮೆಡಿಕಲ್ ಪ್ರಾಬ್ಲಮ್ ಏನಿದೆಯೋ ಅಂತ ಹೇಳ್ಬಿಟ್ಟು. ಏನಂತಂದ್ರೆ ಅವಳಿಗೆ ಯೂರಿನ್ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬಾ ಪೇಯ್ನು ಅಂತ ಅಳ್ತಾ ಇದ್ದಾಳೆ. ಅಮ್ಮ ಅಂತ ಗಿಡಾರ ತೆಗೆಚ್ಕೊತಾ ಇದ್ದಾಳೆ. ಒಂದು 4-5 ಅವರ್ಸ್ ಆಯಿತು. ಅದಕ್ಕೆ ಇವಾಗ ಸೋಮ ಅಂದವೇ ಬರ್ತಾ ಇದ್ದಾರೆ. ಅವ್ರ ಜೊತೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ಕೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ಸೇಮ್ ಹಾಸ್ಪಿಟಲ್, ಒಂದೇ ಹಾಸ್ಪಿಟಲ್, ಅಲ್ಲೆಲ್ಲೇ ಎಮರ್ಜೆನ್ಸಿ ಅಂದರೆ ಇಲ್ಲಿ. ವ್ಯಾಕ್ಸಿನೇಷನ್ ಅಂತಂದರೆ Cloud9 ಅಲ್ಲಿ ಹಾಕಿಸ್ತೀವಿ ನಾವು ಅಷ್ಟೇ. ಸೊ ಇವಾಗ ಕುತ್ಕೊಂಡಿದ್ದಾಳೆ ಆರಾಮಾಗಿ ಇಲ್ಲಿ ಸ್ವಲ್ಪ ಹೊತ್ತು. ನಾನು ಅಷ್ಟರಲ್ಲಿ ದೀಪ ಹಚ್ಬಿಡೋಣ, ಸೋಮವಾರಷ್ಟರಲ್ಲಿ ದೀಪ ಹಚ್ಬಿಡೋಣ ಅಂತ ಅನ್ಕೊಂಡು. ಇತ್ತೀಚೆಗೆ ಅವಳಿಗೆ ಈ ಕಾಂತಾರ ಮೂವಿ ಮ್ಯೂಸಿಕ್ ಹಾಕೊಂಡ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ಏನೋ ಜೈ ಅಮ್ಮ, ಭೂತ ದೆವ್ವ ಹತ್ರ ಅನ್ನಲ್ಲ, ಜೈ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಅದನ್ನ ನೋಡ್ಕೊಂಡು ಕುತ್ಕೊಂಡಿರ್ಲಿ ಅಂತ ಹೇಳಿ ಇವಾಗ ಕೂರಿಸಿದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ ರಕ್ಷಿತ್ಗೋಸ್ಕರ ಹೂವು ತರಲಿ ಅಂತ ಹೇಳಿ. ನೋಡ್ಬೇಕು. ಅಂಡ್ ಬನ್ನಿ ಬ್ಲಾಗ್ ಶುರು ಮಾಡೋಣ. ಹೇಗೆ ಹೋಗುತ್ತೆ ಏನು ಬ್ಲಾಗ್ ಅನ್ನೋದು ಗೊತ್ತಿಲ್ಲ. ಇವತ್ತೇ ಬ್ಲಾಗ್ ಎಂಡ್ ಆಗುತ್ತಾ ಇಲ್ಲ ನಾಳೆನೂ ಕಂಟಿನ್ಯೂ ಆಗುತ್ತಾ ಅದು ನನಗೂ ಗೊತ್ತಿಲ್ಲ. ಯಾಕಂತಂದ್ರೆ ಪರಿಸ್ಥಿತಿ ಆಗಿದೆ ನಂದು. ಸರಿಯಾಗಿ ಅಯ್ಯೋ ನನ್ನ ಮನಸ್ಥಿತಿನೇ ಸರಿ ಇಲ್ಲ, ಬ್ಲಾಗ್ ಸರಿಯಾಗಿ ಮಾಡ್ತಾ ಇಲ್ಲ. ನನ್ಗೆ ಮನೆಯಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂತಂದ್ರೆ ಹಂಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಏನು ಬಿಡಲ್ಲ. ಸೊ ಹಿಂಗೆ ಇವಾಗ ಬಂದ್ಬಿಟ್ಟು ನಾನು ಪಾಲಕ್ ದಾಲ್ ಮಾಡಿದ್ದೆ. ಮಧ್ಯಾಹ್ನ ಮಾಡಿದೆ ಪಾಲಕ್ ದಾಲ್. ಅದು ಸಾಂಬಾರ್ ರೆಡಿ ಇದೆ. ಸ್ವಲ್ಪ ತೆಳುವಾಗೋಯ್ತು, ತೆಳುವು ಮಾಡಿದ್ದೀನಿ ಸಾಂಬಾರು. ಇನ್ನು ನೋಡುವ, ಪೂಜೆ ಮಾಡ್ಬಿಟ್ಟು ಬೇಗ ಪಟಾಪಟ್ ಅಂದ್ಬಿಟ್ಟು ಇಲ್ಲಿಗೆ ಹಾಸ್ಪಿಟ್ಲಿಗೆ ಹೊರಡೋದು. ಪೂಜೆ ಮಾಡಿಬಿಟ್ಟು ಇನ್ನು ಬೇಗ ಪೂಜೆ ಮಾಡಿಬಿಡೋಣ ಅಂತ. ಹೂವು ಇರಲಿಲ್ಲ, ಪೂಜೆ ಮಾಡೋಣ ಅನ್ನೋಷ್ಟರಲ್ಲಿ ರಕ್ಷಿತ್ ಕೇಳಿದೆ, ಹೊಡೋಗು ಅವ್ನು ಕಾಲೇಜಿಂದ ಬರ್ತಿದ್ದಾಗೆ ಹೂವು ತಗೋಬಾ ಅಂತ ಹೇಳಿದೆ. ಅವ್ನು ತೊಗೊಂಡು ಬರೋಷ್ಟಕ್ಕೆ ಒಂದು ಸ್ವಲ್ಪ ಲೇಟೇ ಆಯಿತು. ಒಂದು 15-20 ನಿಮಿಷ ಆಯಿತು ಹೋಗ್ಬಿಟ್ಟಲ್ಲಿ ತೊಗೊಂಡ. ನಾನು ಯೂಶಲಿ ಹೂವು ಎಲ್ಲ ಅಂತಂದರೆ ಯಶವಂತಪುರ ಅಲ್ಲೆಲ್ಲರೂ ಹೋದರೆ ತೊಗೊಂಡು ಬಂದುಬಿಡ್ತೀನಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ ಹೂವು ಅಂತ. ಇವಾಗ ಮಳೆ ಆಗಿರೋದು ನಾನು ಇಲ್ಲಿ ಜಾಸ್ತಿ ಹೊರಗೆ ಹೋಗಿಲ್ಲಲ್ಲ, ಆದ್ದರಿಂದ ಇನ್ನು ಇಲ್ಲೇ ಎಲ್ಲರೂ ತೊಗೊಂಬಾರಪ್ಪ ಹಣ್ಣು ಮತ್ತು ಇದನ್ನು ಅಂತ ಹೇಳಿದೆ. ಅವನಿಗೆ ಈ ಪುಟ್ಬಾಳೆಹಣ್ಣು ತೊಗೊಬಾರೋ ಅಂತಂದರೆ ಪಚ್ಚಬಾಳೆಹಣ್ಣು ತೊಗೊಬಂದಿದ್ದ. ಪಚ್ಚಬಾಳೆಹಣ್ಣು ಏನಂದರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಅವನೇ ಅರ್ಧ ಖಾಲಿ ಮಾಡಿಬಿಡ್ತಾನೆ. ಆದರೆ ನಾನು ಜಾಸ್ತಿ ಆನ್ಲೈನ್ ಏನಾದ್ರು ಆರ್ಡ್ರ್ ಮಾಡ್ತಾಯಿದ್ರೆ ಅಂದರೆ ನಾನು ಜಾಸ್ತಿ ಅಂತಂದರೆ ಕೇಳ್ತಾ ಇರ್ತೀನಿ, ಯಾವ ಇದರಲ್ಲಿ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ. ನಾನು ಯೂಶಲಿ ಅಮೆಝಾನು ಮತ್ತು ಅಮೆಝಾನ್ ಫ್ರೆಶ್ ಅಂತ ಬರುತ್ತಲ್ಲ, ಅದು ಅಮೆಝಾನ್ ಪ್ರೈಮ್ ಯಾರು ಯೂಸ್ ಮಾಡ್ತಾ ಇರ್ತೀರಾ ಅವ್ರಿಗೆ ಅಮೆಝಾನ್ ಫ್ರೆಶ್ ಬರುತ್ತೆ. ಸೊ ಅಮೆಝಾನ್ ಫ್ರೆಶ್ ಆಗಿರ್ಬೋದು, ಇಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟ್, ಇವೆರಡರಲ್ಲಿ ನಾನು ಕ್ವಿಕ್ಕಾಗಿ ಬೇಕು ಅಂತಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟು, ಇಲ್ಲ ಅಂತಂದರೆ ಅಮೆಝಾನ್ ಫ್ರೆಶ್. ಹಿಂದಿನ ದಿನ ನೈಟ್ ಏನಾದ್ರು ನನಗೆ ಏನೇನು ಗ್ರಾಸರೀಸ್ ಬೇಕಂತ ಬುಕ್ ಮಾಡಿಟ್ರೆ ನೆಕ್ಸ್ಟ್ ಡೇ ಶೆಡ್ಯೂಲ್ ಮಾಡಿಬಿಟ್ರೆ ಎಷ್ಟು ಗಂಟೆಗೆ ನನಗೆ ಟೈಮಿಂಗ್ ಸಿಗಬೇಕು ಅಂತಂದರೆ ಅಷ್ಟು ಟೈಮಿಂಗ್ಸಿಗೆ ಅವ್ರು ತಂದು ಕೊಡ್ತಾರೆ. ಆದ್ದರಿಂದ ನನಗೆ ಅದು ಈಸಿಯಾಗಿಬಿಡುತ್ತೆ. ಇನ್ನು ಸೋಮ್ಗೆ ಬೇಗ ಬನ್ನಿ ಸೋಮ್ ಅಂತ ಹೇಳಿದ್ದೆ. ಯಾಕೆ ಅಂತ ನಾನು ಆವಾಗಲೇ ಹೇಳಿದೆ, ನನಗೆ ವೀಡಿಯೋ ಮಾಡೋ ಮನಸ್ಥಿತಿ ಇಲ್ಲ ಅಂತ. ಯಾಕೆಂದರೆ ಕುಶಿಮಗೆ ಇವತ್ತು ಯಾಕೋ ತುಂಬಾ ಅಳ್ತಾಯಿದ್ಲು, ಹೊಟ್ಟೆ ಇಟ್ಕೊಂಡೆಲ್ಲ ಅಳ್ತಾಯಿದ್ಲು. ಯಾಕೆ ಅಂತಂದರೆ ಅವಳಿಗೆ ಯೂರಿನ್ ಪಾಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಅಮ್ಮ ಅಂತ ಅಳ್ತಾನೇ ಇದ್ಲು. ನನಗೆ ಅವಳು ಅಳ್ತಾಯಿದ್ರೆ ಒಂಥರ ನನಗೆ ಭಯ ಥರ. ಆದ್ದರಿಂದ ಸೋಮ್ಗೂ ಬೇಗ ಬನ್ನಿ ಅಂತ ಹೇಳಿದೆ. ಅವರು ನಾರ್ಮಲಾಗಿ ಹೆಬ್ಬಾಳು ಬ್ರ್ಯಾಂಚಿಗೆ ಹೋಗಿದ್ದರು. ಇಲ್ಲ, ಹೆಬ್ಬಾಳು ಬ್ರ್ಯಾಂಚ್ ಅವ್ರು ಹೋಗೋದು ಆಫೀಸ್ಗೆ. ಆದರೆ ಇವತ್ತು ವಿಠಲ್ ಮಲ್ಯ ರೋಡ್ ಅಲ್ಲಿಗೆ ಹೋಗಿದ್ದರು ಬ್ರ್ಯಾಂಚಿಗೆ, ಅವ್ರ ಆಫೀಸ್ಗೆ. ಸೊ ಅದರಿಂದ ಬೇಗನೆ ಬಂದವರೇ ಮಗಳಿಗೆ ಕೇಳ್ತಾ ಇದ್ದಾರೆ. ಯಾವಾಗಲೂ ನೋಡಿ ಬಂದಿದ್ದ ತಕ್ಷಣನೇ ಪಾಪ ಅಂತ ಹೇಳ್ಬಿಟ್ಟು ಜೋಶಾಗಿ ಇದು ಮಾಡ್ತಾಯಿತ್ತು. ಪಾಪ ಇವತ್ತು ಎಂತ ಇಲ್ಲ, ಸೈಲೆಂಟಾಗಿ ಕೂತ್ಕೊಂಡಿದ್ದೆ ತಲೆ ಬಗ್ಗಿಸ್ಕೊಂಡು. ಅದಕ್ಕೆ ಅವರಪ್ಪ ಸರಿ ಬೇಗ ನಾನು ರೆಡಿ ಆಗಿಬಿಡ್ತೀನಿ, ಆಮೇಲೆ ಹೊಡುವ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು. ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡ್ತೀನಿ. ಸೊ ಸರಿ ಬೇಗ ಹೋಗುವ ಅಂತ. ಇನ್ನೇನು ರಕ್ಷಿತ್ ಮನೆಯಲ್ಲೇ ಇರ್ತಾನೆ, ಆದ್ದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೂ ಕೂಡ.
ಅವನೇ ನಮ್ಮ ಜೊತೆ ಎಲ್ಲ ಜಾಸ್ತಿ ಬರೋದಿಲ್ಲ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ರು ನಿಖಿತಾ ರಕ್ಷಿತ್ ಬಗ್ಗೆ ಏನು ಜಾಸ್ತಿ ಮಾತಾಡಬೇಡಿ ನಿಖಿತಾ ಅಂದರೆ ನೆಗೆಟಿವ್ ಆಗಿ ಅಂತ. ನಾನು ಎಲ್ಲೂ ನೆಗೆಟಿವ್ ಆಗಿ ಮಾತಾಡಲ್ಲ. ನನ್ನ ಮಗನ ಬಗ್ಗೆ ನಾನು ಯಾಕೆ ನೆಗೆಟಿವ್ ಆಗಿ ಮಾತಾಡಲಿ ಅಲ್ಲ. ಸೊ ಆ ಥರ ಅಲ್ಲ, ನಾನು ಹೇಳಿದ್ದು ಎಲ್ಲರ ಮನೆಯಲ್ಲೂ ಈ ಥರದ್ದು ಒಂದು ಏಜಿಗೆ ಬಂದಾಗ ಮಕ್ಕಳು ಈ ಥರ. ನಾನಂದರೆ ನಂಗೆ ಗೊತ್ತಿರಲಿಲ್ಲ. ನಾನು ಎಲ್ಲರೂ ಹೇಳ್ತಿದ್ರು ನನಗೆ, ಬೇರೆ ಮನೆಯವರು ಅಂದರೆ ನನ್ನ ಫ್ರೆಂಡ್ಸ್ ಆಗಿರಲಿ ರಿಲೇಟಿವ್ಸ್ ಆಗಿರಲಿ, ಇವಾಗ ಹೇಳ್ತಾಯಿದ್ರು. ಎಕ್ಸಾಂಪಲ್ ಇವಾಗ ನಮ್ಮ ರಿಷಿ, ಅವನು ಈ ಏಜ್ನಲ್ಲಿ ಇರಬೇಕಾದ್ರೆ ಈ ಥರ ಆಡ್ತಾಯಿದ್ದ. ನಮ್ಮ ಆಂಟಿ ನನಗೆ ಹೇಳ್ತಾಯಿದ್ರು, ಅಯ್ಯೋ ಹಿಂಗೆ ಕಣೆ ಮಗ, ಹಿಂಗೆ ಕಣೆ ಅಂತ ಹೇಳ್ತಾಯಿದ್ರು. ಆದರೆ ಅದು ಸ್ವಂತವಾಗಿ ಅನುಭವಿಸಿದ್ರೆ ಮಾತ್ರ ಅದು ಪ್ರತಿಯೊಬ್ಬರಿಗೂ ಗೊತ್ತಾಗೋದು. ಅದು ಇವಾಗ ನಾನು ಹೇಳ್ತಾಯಿದ್ರು ಅಷ್ಟೇ, ನಿಮ್ಗಳಿಗೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲ ಅವ್ರ ಅಣ್ಣ ತಮ್ಮದಿರು ಆ ಥರ ಎಲ್ಲ ನೋಡಿದರೆ ಅವರು ಹೆಣ್ಮಕ್ಳು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ನೋಡಿಲ್ಲ ಅಂತಂದರೆ ನಿಜವಾಗ್ಲೂ ಅದು ಗೊತ್ತಾಗೋದಿಲ್ಲ. ನಾನು ಫೇಸ್ ಮಾಡಿದ್ದೀನಿ, ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಫೇಸ್ ಮಾಡಿದಾರಲ್ಲ, ಆವಾಗ ನಾನು ಕೂಡ ಇದನ್ನೆಲ್ಲ ನೋಡಿದ್ದೀನಿ. ಆದರೆ ಈ ಒಂದು 18 ವರ್ಷ ಗ್ಯಾಪಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಆದ್ದರಿಂದ ಇವಾಗ ಒಂದು ಸ್ವಲ್ಪ ಅದೆಲ್ಲ ನನಗೆ ಮತ್ತೆ ನೆನಪಾಗ್ತಾಯಿತ್ತು. ಇನ್ನು ಪೂಜೆ ಮಾಡ್ತಾಯಿದ್ನಲ್ವಾ, ಇವಾಗ ಕೊಡಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ನನ್ನ ಮಗಳು ಕಡ್ಡಿ ಈಸ್ಕೊಂಡ್ಲು. ಇವಾಗ ಹಠ ಮಾಡ್ತಾ ಇರುವಾಗ ನಾವು ಅವಳಿಗೆ ಏನಾದರೂ ಸರಿ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ಇನ್ನೂ ಹಠ ಜಾಸ್ತಿ ಮಾಡ್ತಾರೆ. ಅದೇ ಕಿರ್ಚಾಟ ಅಂತ ಅನ್ನೋದು. ನಾನು ಆದಷ್ಟು ಸರ್ಚ್ ಮಾಡ್ತೀವಿ. ಪಾಪ ಒಬ್ಬರೊಬ್ರು ಒಂದೊಂದು ಥರ ಕಮೆಂಟ್ಗಳು ಮಾಡಿದ್ದೀರಾ. ನಿಖಿತಾ ಅಲ್ಲೋಗಿ, ನಿಖಿತಾ ಇಲ್ಲೋಗಿ, ಚೆಂಡಿಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂತಂದರೆ ಬಾಲಗ್ರಹ ತೈಲ ಅಂತ ಬರುತ್ತೆ, ಅದನ್ನು ಅವಾಗವಾಗ ಹಚ್ಚುತ್ತಾ ಇರಿ, ಬಾಲಗ್ರಹ ಪುಸ್ತಕನ ಇಡಿ ಅಂತ ಸುಮಾರು ಜನ ಹೇಳ್ತಾ ಇರ್ತೀರ. ಬಾಲಗ್ರಹ ಪುಸ್ತಕ ಅವಳು ಮಲಗೋ ತಲೆದಿಂಬಿದೆಯಲ್ಲ ಅದ್ರ ಕೆಳಗಡೆ ಇಟ್ಟಿದ್ದೀನಿ. ಇವಾಗ ಆವಾಗಿಂದನೂ ಇಟ್ಟಿದೆ, ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿಬಿಟ್ಟಿತ್ತು, ಅದು ಎಲ್ಲೋ ಎತ್ತಿಟ್ಬಿಟ್ಟಿದ್ದೀವಿ, ಮರ್ತೋಗ್ಬಿಟ್ಟಿದ್ದೆ ನಾನು. ಅದರಿಂದ ಇವಾಗ ಹೊಸ ಬುಕ್ನೇ ತಂದುಬಿಟ್ಟು ನೀಟಾಗಿ ಇಟ್ಟಿದ್ದೀವಿ. ಇನ್ನು ಹಾಸ್ಪಿಟಲ್ಗೆ ಇವಾಗ ಹೊರಡ್ತಾ ಇದ್ದೀವಿ ಖುಷಿನ ಕರ್ಕೊಂಡು. ಇನ್ನೇನು ಆಯ್ತಲ್ಲ, ಪೂಜೆ ಎಲ್ಲ ಮಾಡಿದ್ದಾಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಸರಿ ನಡೀರಿಸೋಂಬಂದ್ಬಿಟ್ಟು 6:30 ಆಗಿತ್ತು. ನಾವೇನಾಗೋಯ್ತು ಅಂತಂದರೆ ಡಾಕ್ಟ್ರ್ ಹತ್ರ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಯೂಶ್ವಲಿ ಇರ್ತಾರೆ, ಯಾಕೆ ಅಂತಂದರೆ ಇವಾಗ ಇದು ಹಿಂದಿನ ದಿನ ಒಂದು 3-4 ದಿನ ಹಿಂದೆ ತಾನೇ ನಾವು ಹಾಸ್ಪಿಟ್ಲಲ್ಲಿ ಹೋಗಿದ್ವಲ್ಲ ಡಾಕ್ಟ್ರು ಮೀಟ್ ಮಾಡೋದಕ್ಕೆ. ಖುಷಿಗೆ ಬಾಯಿ ಎಲ್ಲ ಅಲ್ಸರ್ ಆಗಿತ್ತು ಅಂದ್ಬಿಟ್ಟು, ಗುಳ್ಳೆ ಆಗಿತ್ತಂತ. ಆದ್ದರಿಂದ ನಾರ್ಮಲಾಗಿ ಹೋದ್ವಿ. ಅಲ್ಲೋದ್ರೆ ಅಯ್ಯೋ ಎಂಥ ಎಡವಟ್ಟು ಗೊತ್ತಾ, ಡಾಕ್ಟ್ರೇ ಇಲ್ಲ. ಸರಿ ಹೇಗೋ ಗುಳ್ಳೆಗಳಾಗಿದ್ವಲ್ಲ, ಒಂಚೂರು ಎಳ್ನೀರು ಕುಡಿಸೋಣ, ತಂಪಾಗುತ್ತೆ ಅಂದರೆ ಯೂರಿನ್ ಪಾಸ್ ಮಾಡ್ತಾಯಿಲ್ಲ ಅಂದರೆ ಸ್ವಲ್ಪ ಎಳ್ನೀರು ಈ ಥರ. ನನಗನ್ಸಿದ ಪ್ರಕಾರ ಅವಳಿಗೆ ಮೋಸ್ಟ್ಲಿ ಹೀಟ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡೆ. ಎಕ್ಸಸ್ ಆಫ್ ಹೀಟ್ ಆಗಿದೆ ಅದಕ್ಕೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ಎಳ್ನೀರು, ಸ್ವಲ್ಪ ಗಂಜಿ, ಬಾರ್ಲಕ್ಕಿ ಗಂಜಿ ಈ ಥರ ಎಲ್ಲ ಕುಡಿಸ್ತಾ ಇದ್ದೆ. ಇನ್ನು ಹಾಸ್ಪಿಟಲ್ಗೆ ಬಂದ್ವಿ. ಇಲ್ಲೆಲ್ಲ ಸ್ವಲ್ಪ ಆರಾಮ ಮಾಡಿದ್ಲು. ಹೋಗ್ತಾ ಅದೆಲ್ಲ ಕುಡಿಸ್ತಾ ಮನೆಯಲ್ಲಿ ಒಂದು ಸ್ವಲ್ಪ ಪಾಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ಲು. ಆದ್ರೂ ತುಂಬ ಹೊಟ್ಟೆ ಇಟ್ಕೊಂಡು ಅಮ್ಮ ತಳ್ಳಳು. ಏನೇ ಆಗಲಿ ಮಕ್ಕಳು ಮಾತು ಬರೋಲ್ಲ, ಹೇಳ್ಕೊಳಕ್ಕಾಗಲ್ಲ, ಭಯ ಅಂತ ಅನ್ಸುತ್ತಲ್ವಾ. ಇವಾಗ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ, ಅಲ್ಲಿ ಡಾಕ್ಟ್ರ್ ಇಲ್ಲವಲ್ಲ, ಅದಕ್ಕೆ ಎಮರ್ಜೆನ್ಸಿ ವಾರ್ಡಿಗೆ ಅಂತ ಇದು ಮಾಡಿದ್ರು. ಅವಳು ತುಂಬ ಭಯ ಪಟ್ಬಿಟ್ಲು. ಇವಾಗ ಅಳ್ತಾ ಇದ್ದಾಳೆ ನೋಡಿ. ಆಮೇಲೆ ನೋಡ್ರಿ ಲೆಕ್ಕ ಅಡ್ಮಿಟ್ ಮಾಡಬೇಕು ಅನ್ನೋ ಥರ ಎಲ್ಲ ಹೇಳಿಬಿಟ್ರು. ನಮ್ಗೆ ಭಯ ಆಗಿ ವಾಪಸ್ಸಿಲ್ಲ, ನೋಡ್ತೀವಿ ಯೂರಿನ್ ಪಾಸ್ ಮಾಡ್ಸೋಕೆ ಟ್ರೈ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮೆಡಿಸನ್ ಇಸ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಒಂದು ಟೈಮ್ 8:15 ಆಗಿದೆ. ಸೊ ಇವಾಗೆಲ್ಲ ಒಂದು 10-15 ನಿಮಿಷ ಆಯಿತು ಎದ್ದು. ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಖುಷಿನ ಕರ್ಕೊಂಡು ಬಂದಾದಮೇಲೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ನಾವು ಅವಳ ಕಡೆ ಫುಲ್ಲು ಗಮನ ಕೊಡ್ತಾ ನಿಂತ್ಕೊಂಡ್ಬಿಟ್ಟೆ. ಅವಳಿಗೆ ಒಂಚೂರು ಏನು ಸ್ವಲ್ಪ ನೀರು ಜಾಸ್ತಿ ಕುಡಿಸಿ ಅಂತ ಹೇಳಿದರು ಅವ್ರಿಗೆ. ಮತ್ತು ಅಡ್ಮಿಟ್ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ರು. ಯಾಕೆಂತಂದರೆ ಅವಳು ಯೂರಿನ್ ಪಾಸ್ ಮಾಡದೇ ಇದ್ದಿದ್ದರಿಂದ ಹೊಟ್ಟೆ ಹತ್ರ ಎಲ್ಲ ಏನೋ ಪೈಪ್ ತೆಗಿಬೇಕು ಏನೋ ಹೇಳ್ಬಿಟ್ರಪ್ಪ ಅವರು. ಯಾಕೆಂತಂದರೆ ನಾರ್ಮಲ್ ಡಾಕ್ಟ್ರು ಹೊರಟೋಗಿದ್ರು, ನಮ್ಮ ಬ್ಯಾಡ್ ಲಕ್ ಇರಲಿಲ್ಲ. ಸೊ ಆದ್ದರಿಂದ ಎಮರ್ಜೆನ್ಸಿ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಏನೂ ವರ್ಕ್ ಆಗಲಿಲ್ಲ. ಲಾಸ್ಟಿಗೆ ಮನೆಗೆ ಬಂದುಬಿಟ್ಟು ಆರಾಮಾಗಿ ಹೇಳಿ ಮಾಡಿ ಒಂಚೂರು ಟೆಸ್ಟ್ ಕೊಡಬೇಕಾಗಿತ್ತು, ಯೂರಿನ್ ಟೆಸ್ಟಿಗೆ ಕೊಡಿ ಅಂತ ಹೇಳಿದರು. ಅದಾದಮೇಲೆ ಎಲ್ಲ ಕೊಟ್ವಿ, ಮಾಡಿದ್ಲು ಮನೆಯಲ್ಲಿ. ಆಮೇಲೆ ಆರಾಮಾಗಿ ಒಂದು ಸ್ವಲ್ಪ ಆರಾಮಾಗ್ತಾ ಬಂದ್ಲು. ಜ್ಯೂಸು ಅದು ಇದು ಅಂತೆಲ್ಲ ಕೊಟ್ವಿ, ಆರಾಮಾಗ್ತಾ ಬಂದ್ಲು. ಒಂದು ಸ್ವಲ್ಪ ಸಿರಪ್ ಕೊಟ್ಟಿದ್ರು, ಆ ಸಿರಪ್ನ ಕೊಟ್ವಿ. ಹಿಂಗಾಯಿತು. ಆದ್ದರಿಂದ ನನಗೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಅದು ನಾರ್ಮಲಾಗಿ ಆಗಲ್ಲ, ಗೊತ್ತಲ್ಲ. ಸೊ ಹೀಗಾಯಿತು. ನನಗೆ ಬ್ಲಾಗು ಮಾಡೋಕ್ಕಲ್ಲ, ಯಾವ ಬ್ಲಾಗು ಬೇಡ ಏನು ಬೇಡ, ನನ್ನ ಮಗ್ಳಿಗೆ ಹುಷಾರಾದರೆ ಸಾಕಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಹೀಗೆ ಸೊ ಇನ್ನು ಇವಾಗ ಎದ್ದೆ. ರಾತ್ರಿ ಎಲ್ಲ ನನಗೆ ನಿದ್ದೆಲ್ಲ ಏನೋ ಒಂದೊಂಥರ ಕೆಟ್ಟ ಕನಸು, ನನಗೆ ಒಂಥರ ಆಗ್ತಾಯಿತ್ತು. ಮತ್ತು ಈ ಆಷಾಢ ಈ ಟೈಮ್ನಲ್ಲಿ ಒಂಥರ ಕನಸಿಗೆ ಎಲ್ಲರೂ ಬರ್ತಾ ಇರ್ತಾರೆ. ಅಂದರೆ
ಎಲ್ಲರೂ ಕಾಣಿಸ್ಕೊತಾ ಇರ್ತಾರೆ ಈ ಟೈಮ್ನಲ್ಲಿ. ನನಗೆ ನಮ್ಮ ತಾತ, ನಮ್ಮ ಮಮ್ಮಿ ಈ ಥರ ಎಲ್ಲರೂ ಕನಸಿಗೆ ಬಂದಿದ್ರು. ಸೊ ಅದೊಂಥರ ಮನಸ್ಸಿಗೆ ಇದು. ಸರಿ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಒಂದು ಆರಾಮ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಇದು ಡೆಲಿವರಿ ಒಂದಷ್ಟು ಗ್ರಾಸರಿ ಆರ್ಡ್ರ್ ಮಾಡಿದ್ದಾರೆ ರಾತ್ರಿನೇ. ಏನೇ ಖಾಲಿ ಆಗ್ತಾಯಿದೆ ಅನ್ನಷ್ಟರಲ್ಲಿ ಒಂದು ಸ್ವಲ್ಪ ಬೇಕಾಯಿತು. ಆನಿಯನ್ ಆಗಿರ್ಬೋದು, ತರಕಾರಿಗಳು ಇದೆಲ್ಲ ಆರ್ಡ್ರ್ ಮಾಡಿದ್ದೆ. ಬಂದ ತಕ್ಷಣನೇ ಅವ್ರು ಕಾಲ್ ಮಾಡಿದ್ರಲ್ಲ, ಸರಿ ಅಂದ್ಬಿಟ್ಟು ಎಲ್ಲನೂ ಈಸ್ಕೊಂಡು ಒಳಗಡೆ ಇಟ್ಟು ಯಾವ್ದ್ಯಾವ್ದು ನೀರು ಇಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಇನ್ನೂ ಮುಖನೂ ವಾಶ್ ಮಾಡಿಲ್ಲ. ಇನ್ನೂ ನನ್ನದು ಕಣ್ಣು ನೋಡಿ ನಿದ್ದೆ ಎತ್ತಿಟ್ಬಿಟ್ಟು ಹೋಗಿ ಮಲ್ಕೊಬಿಡೋಣ ಅನ್ನೋ ಥರ ಇದೆ ನನಗೆ. ಆದರೆ ತಿಂಡಿ ಮಾಡಲೇಬೇಕಲ್ವ ಸೋಮ್ಗೆ. ಪಾಪ 8:15 ಆಗಿಬಿಟ್ಟಿದೆ ಬೇರೆ. ಆದ್ದರಿಂದ ಸರಿ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಇಲ್ಲಿ ಬೆಂಡೆಕಾಯಿ ಇದೆ, ಎಲ್ಲ ತರಕಾರಿಗಳು ಇದ್ದಾವೆ, ಬೀಟ್ರೋಟ್ ಇದೆ. ಏನು ಪಲ್ಯ ಮಾಡೋಣ ನೋಡ್ಕೊಂಡು ಪಟ ಅಂತ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್. ನಂಗೆ ನಿನ್ನೆ ಎಲ್ಲ ಒಂಥರ ಟೆನ್ಷನ್ ಮಾಡ್ಕೊಂಡು ಸರಿಯಾಗಿ ನಿದ್ದೆನೂ ಇರಲಿಲ್ಲ. ಮುಖ ಎಲ್ಲ ಊದ್ಕೊಂಡಂಗೆ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಅಲ್ಲ, ಫುಲ್ ದಪ್ಪ ಥರ ಕಾಣಿಸ್ತಾ ಇದೆ ಬೆಳಿಗ್ಗೆ. ನಂಗೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಫೇಸು. BP ಇರೋದ್ರಿಂದ ವೇರಿಯೇಷನ್ ಆಗ್ತಾ ಇರುತ್ತೆ. ಇದು ಒಂದಿನ ನಾರ್ಮಲ್ ಆಗಿರ್ತೀನಿ, ಇನ್ನೊಂದು ದಿನ ನನ್ನ ಕೈ ಎಲ್ಲ ಊದ್ಕೊಂಡಿರುತ್ತೆ, ಹಾಗೆ ಅಂದರೆ ಬೆರಳುಗಳೆಲ್ಲ ಊದ್ಕೊಂಡಿರುತ್ತೆ. ಇನ್ನು ಕೈಗೆ ಉಂಗುರಗಳು ಹಾಕ್ಕೊತೀನಲ್ಲ ಅದೆಲ್ಲನೂ ಟೈಟ್ ಆಗ್ತಾ ಇರುತ್ತೆ ಗೊತ್ತಾ. ಇನ್ನೊಂದು ದಿನ ಆರಾಮಾಗಿರ್ತೀನಿ, ಮುಖನೂ ಹಾಗೇ ಆ ಥರ ಊದ್ಕೊತಾ ಇರುತ್ತೆ. ನೀನು ಇವಾಗ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಮೊನ್ನೆ ಒಂದು ರೋಟಿ ತೋರಿಸ್ತಿದ್ದೆ, ಅಂದರೆ ನೈಟ್ ಟೈಮ್ ನಾನು ಏನು ಮಾಡ್ತೀನಿ, ಫೇಸ್ ವಾಶ್ ಮಾಡಿಕೊಂಡು ಸಿರಮ್ ಹಚ್ಕೊಂಡು ಮಲ್ಕೊತೀನಿ ಅಂತ ಹೇಳಿದೆ. ಇನ್ನು ಬೆಳಗ್ಗೆನೂ ಕೂಡ ಅಷ್ಟೇ, ಸೇಮ್ ಫೇಸ್ ವಾಶ್ ಮಾಡಿಕೊಂಡು ಬೆಳಗ್ಗೆ ಏನು ಮಾಡ್ತೀನಿ ಅಂದರೆ ಸಿರಮ್ ಹಚ್ಕೊಂಡು ಆಮೇಲೆ ಒಂಚೂರು ಸನ್ಸ್ಕ್ರೀನ್ ಲೋಷನು ಇಲ್ಲ ಅಂತಂದರೆ ಸಿರಮ್ಮೇ ಒಂದೊಂದು ಟೈಮ್ ಅಪ್ಲೈ ಮಾಡ್ಕೊತೀನಿ. ಸುಮಾರು ಜನ ನಿಖಿತಾ ಯಾವ ಸಿರಮ್ ಯೂಸ್ ಮಾಡ್ತಾಯಿದ್ದೀರಾ ನೀವು ಅಂತ ಕೇಳ್ತಾ ಇದ್ರಿ, ಅಂದರೆ ನೈಟ್ ಯಾವುದು ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಅಂತ. ನೋಡಿ ಫೇಸ್ ವಾಶ್ ನಾನು ಡಾಟ್ ಆ್ಯಂಡ್ ಕೀದು, ಆಮೇಲೆ ಇನ್ನೊಂದು 2 ಯೂಸ್ ಮಾಡ್ತೀನಿ. ಡಾಟ್ ಆ್ಯಂಡ್ ಕೀ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ. ಇನ್ನು ನಾನು ಮಿನಿಮಲಿಸ್ಟ್ ಕೂಡ ಸಿರಮ್ ಯೂಸ್ ಮಾಡ್ತೀನಿ, ಮತ್ತು ಡರ್ಮಾದು ಕೂಡ ಈ ಸಿರಮ್ ಯೂಸ್ ಮಾಡ್ತೀನಿ. ಈ ಅಮೆಝಾನಲ್ಲಿ ನಾನು ಇದೆಲ್ಲ ತರಿಸಿದ್ದು. ಆ್ಯಂಡ್ ಇವಾಗ ಏನು ಗೊತ್ತಾ, ಅಮೆಝಾನ್ ಪ್ರೈಮ್ ಡೇ ಸೇಲ್ ನಡೀತಾ ಇದೆ. ಈ ಜುಲೈ 20th 21st 2 ಡೇಸು ನಿಮಗೆ ಲೈವ್ ಬರುತ್ತೆ. ಡೇ ಸೇಲ್ ನಡೀತಿದ್ದಿಲ್ಲ, ಅದರಿಂದ ಗೆಟ್ 50%ಇಂದ 80%ವರೆಗೂ ಅಪ್ ಟು 1500ವರೆಗೂ ಟಾಪ್ ಬ್ರಾಂಡ್ಸು, ಮತ್ತು ಸೇಮ್ ಡೇ ಡೆಲಿವರಿ ಇರುತ್ತೆ. 4 lakhs ಪ್ಲಸ್ ಸ್ಟೈಲ್ಸ್ ಕೂಡ ಇದೆ. ಸೊ ಮಿಸ್ ಮಾಡ್ಕೊಂಬೇಡಿ, ಆಫರ್ಸಲ್ಲಿ ಇರೋದ್ರಿಂದ ನಿಮಗೆ ಡಿಸ್ಕೌಂಟ್ ಇರುತ್ತೆ, ಆಫರ್ ಇರುತ್ತಲ್ಲ. ಸೊ ಬೈ ಮಾಡಿ, ಅದರಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಏಕೆ ಹೇಳಂಗಿಲ್ಲ, ಮೋಡಕ್ಕಾಗಿದೆ ವಾತಾವರಣ. ಏನಕ್ಕೆ ಅಂತ ಹೇಳಬೇಕು. ಬೇಗ ಎದ್ಬಿಟ್ಟಿದ್ರೆ 8:30 ಎದ್ಬಿಡು. 8:30 ಎದ್ದಾಳಲ್ವ ನಾನು. ನಿನ್ನೆ ಎಷ್ಟೊತ್ತಿಗೆ ಎದ್ದೆ? ಅಲ್ಲ ಎದ್ದು ಇವಾಗಲೇ ಆಕ್ಟಿವ್ ಆಗಿದೆಯಲ್ಲ ಅದಕ್ಕೆ ಹೇಳ್ತೀವಿ. ಹಂಗೆ ರಾತ್ರಿ ಮನೆ ಆರಾಮಾಗೆ. ಏನಿಲ್ಲ, ಯೂಶ್ವಲಿ ಸೋಮ್ ಬಂದು ಎಬ್ಬಿಸ್ಬೇಕು. ಇವಾಗ ರಕ್ಷಿ ಸ್ಕೂಲಿಗೆ ಬಿಟ್ಟು ಆಮೇಲೆ ಕಾಲೇಜು, ಅದು ಸ್ಕೂಲೇ. ಕರೆಕ್ಟ್. ಬಿಟ್ಟು ಇವಾಗ ಸೋಮ್ ಬಂದು ನನಗೆ ಎಬ್ಬಿಸಿದ್ಮೇಲೆ ನಾನು ಎದ್ದಾಳೋದು. ಸೊಳ್ಳೆ ಎಕ್ಸ್ಪರ್ಟ್ ಕಣೆ ನೀನು. ಅಯ್ಯಪ್ಪ ಕೈ ತೊಳಸ್ತವ್ರೆ ಫ್ರೆಂಡ್ಸ್. ನೀನು ಹಂಗೆ ಹಾಕ್ಬಿಟ್ರೆ ಹಂಗೆ ಅಲ್ವಾ, ಜಿರ್ಲೆ ಸಾಯಿಸಿದ್ರೆ ಸೊಳ್ಳೆ ಸಾಯಿಸಿದ್ರೆ ನಿಮಗೆ ಫ್ರೈ ಮಾಡಿಕೊಡೋದು. ಮತ್ತು ಹಂಗೆ ಹಾಕ್ಬಿಟ್ರೆ ಅಂತೀರಾ ಏನೋ ಹಂಗೆ ಮಾಡಿಕೊಡ್ತೀನಿ ಅಂತ. ಓಕೆ, ಇವಾಗ ದೋಸೆಗೆ ನೆನೆ ಹಾಕ್ತಾ ಇದ್ದೆ. ಕಡಲೆಪುರಿ. ಪಾಪನ್ ಪಾಪ ಏನನ್ನ ಹಾಕ್ಬಿಟ್ಟಿದೆ. ಕಡಲೆಪುರಿ ಅಲ್ಲ, ಎಂತ ಇದು ಸಬ್ಬಕ್ಕಿ. ಸಬ್ಬಸ್ಗೆ ಅಲ್ಲ, ಸಬ್ಬಸ್ಗೆ ಸೊಪ್ಪೇರೆ. ಸಬ್ಬಕ್ಕಿ ಹೆಂಗೆ ಮಾಡೋದು? ಬಾರ್ಲಕ್ಕಿ ಅಲ್ಲ, ಸಬ್ಬಕ್ಕಿ ಹಿಂಗೆ ಮಾಡೋದು, ಬಾರ್ಲಕ್ಕಿ ಹಿಂಗೆ ಮಾಡೋದು. ಹಂಗೆ ಬಾರ್ಲಕ್ಕಿ ನಾರ್ಮಲ್ ಅಕ್ಕಿ ಥರನೇ ಬೆಳೆಯೋದು ಅನ್ಸುತ್ತೆ. ಸಬ್ಬಕ್ಕಿ ಬಂದ್ಬಿಟ್ಟು ಮರಗೆಣಸಲ್ಲಿ ಮಾಡೋದು. ವೆರಿ ನೈಸ್. ಅದಕ್ಕೆ ಇವಾಗ ಸಬ್ಬಕ್ಕಿ, ಆಮೇಲೆ ಬಾರ್ಲಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಆಮೇಲೆ ದೋಸೆ ಅಕ್ಕಿ ಎಲ್ಲ ಒಂದೇ ಸರಿ ಹಂಗೆ ಬೆಳೆದ್ಬಿಡ್ತಾರೆ. ಸೋಮ್ ಆಲ್ರೆಡಿ 6 ಅಡಿ ಇರೋದು ಸಾಕಾಗ್ದು. ಈಗ ಎಷ್ಟಡಿ? 20 ಅಡಿನ ಅದು ಬೆಳೆಸ್ಬಿಡೋದು. ಇವಾಗ ನೆನೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ನಂಗೆ ಸಂಜೆ ಟೈಮ್ ಒಂದೊಂದ್ಸರಿ ನೆನಪಿಗೆ ಬರಲ್ಲ. ಅದಕ್ಕೋಸ್ಕರ ಇವಾಗಲೇ ನೆನೆ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಒಂದು 12 ಗಂಟೆ ಹಂಗೆ ರುಬ್ಬಿಟ್ರೆ ಆಗುತ್ತಲ್ಲ. ದೋಸೆ ಒಂದಿದ್ದರೆ ನಮ್ಮ ಸೋಮ್ಗೆ ಚಟ್ನಿ ಮಾಡ್ಕೊಟ್ಬಿಟ್ರೆ ಸುಮ್ಮನೆ ತಿಂದ್ಬಿಡ್ತಾರೆ. ಅದಕ್ಕೋಸ್ಕರ
ಅಲ್ಲ ಏನು ನಾನೇ ತಿನ್ನೋ ಥರ ಮನೆಯಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ ದೋಸೆ ಅಂದರೆ ತಿಂಡಿ ನಿಮಗೆ ಕಂಪಲ್ಸರಿ ಬೇಕೇ ಬೇಕಲ್ವ, ಅದಕ್ಕೋಸ್ಕರ ಇದೇನು ಹಣ್ಣು ಗೊತ್ತಾ, ಹಣ್ಣು ತರಿಸಿದ್ದೀನಿ ನೋಡಿ. ಇವಾಗ ಹೇಳಿದೇನು ಹಣ್ಣು ಅಂತ ಕಂಡಿಡಿದು ನೋಡೋಣ. ನೀವೇನು ಎಲ್ಲ ಹಣ್ಣು ತಿಂದಿದ್ದೀನಿ ಟಾಟಾ ಇನ್ಸ್ಟಿಟ್ಯೂಟ್. ಇದು ಯಾವ್ದೋ ನಮ್ಮ ಹಣ್ಣು ಅಲ್ಲ, ಇದು ನಮ್ಮ ಲೋಕಲ್ ಹಣ್ಣು. ಅಯ್ಯಯ್ಯೋ ಅದು ಲೋಕಲ್ ಹಣ್ಣೆ. ಪಿಂಕ್ ಕಲರ್ ಬರುತ್ತೆ. ಇದಕ್ಕೂ ಕಲಬೆರಕೆ ಮಾಡಕ್ಕೆ ಇಲ್ಲ ಇಲ್ಲ ಇಲ್ಲ, ಯೆಲ್ಲೋ ಕಲರು ಪಿಂಕ್ ಕಲರ್ ಬರುತ್ತೆ. ನನ್ಗೆ ಗೊತ್ತಿರೋದು ಈಚ್ಲೆನ್ ತಿಂದಿದ್ದೀರ ತಾನೇ? ತಿಂದಿದ್ಯಾ? ನಮ್ಮಮ್ಮ ಈ ಹಣ್ಣನ್ನ ಆಗಿನ ಇದರಲ್ಲಿ ಚಿಕ್ಕ ಹುಡುಗಿರುವಾಗ ತರೋರು, ನಮ್ಮ ಗದ್ದೆ ಹತ್ರ ಇರ್ತಿತ್ತು ಅಂತ ಏನೋ ತರೋರು. ಬಡಿ ಕಲರ್ ಸಿಗ್ತೈತ. ನಾನ್ ತಿಂತಾ ಇರ್ಲಿಲ್ಲ, ನಾನ್ ತಗೊಂಡೋಗ್ಬಿಟ್ಟೆ ನೋಡ್ಬಿಡುವೆ ಗೊತ್ತಾ, ನನ್ನ ಫ್ರೆಂಡಿಗೆ ಕೊಟ್ಬಿಡುವೆ. ಫ್ರೆಂಡಿಗೆ ಕೊಟ್ಬಿಡೋದು, ಅವಳು ಬೇಕಾದ್ರೆ ದುಡ್ಡು ಕೊಡ್ತೀನಿ ಬೇಕಾದ್ರೆ ತಗೊಂಡ್ಬಿಟ್ಟು ಕೊಡೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಚಿಪ್ಸು ಆಮೇಲೆ ಅದು ಏನೇನೋ ಸಿಗ್ತಾ ಇದೆಯಲ್ಲ, ನಮ್ಮ ಕಾಲದಲ್ಲಿ ಏನು ಇದ್ಕೋಯ್ತಾ, ಜೋಳ, ಆಮೇಲೆ ಈ ತರ ಈಚ್ಲೆ ಹಣ್ಣು, ಮತ್ತೆ ಆ ಕಾರ್ಕ್ ಬಾಲ್ ತರ ಬರುತ್ತೆ ಗೊತ್ತಾ, ಅದು ಚಾಕ್ಲೇಟ್ ಅಂತಂದ್ರೆ 5 ರೂಪಾಯಿ ಪೆಪ್ಪರ್ಮಿಂಟ್. ನಮ್ ಪೆಪ್ಪರ್ಮೆಂಟ್ ಅಷ್ಟೇ ಅಮ್ಮ. ಡೈರಿ ಮಿಲ್ಕ್ ಅಂದ್ರೆ ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ. ನಿಮ್ಗೆ ಊರಲ್ಲಿ ಸಿಗ್ತಾ ಇರಲಿಲ್ಲ ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಸಿಕ್ಕೋದು. ಆದ್ರಿಂದ ತರ್ಸಿದೀನಿ, ನೋಡೋಣ ಟ್ರೈ ಮಾಡುವ ಅಂತ ಹೇಳಿಬಿಟ್ಟು ತರ್ಸಿದ್ದೀನಿ. ಚೆನ್ನಾಗಿರುತ್ತೆ ನೋಡುವ ಅಂತ ಹೇಳಿ. ಅದು ಬಿಟ್ರೆ ಸೂಪರ್ ನೋಡಿ, ಆಹಾ ಅಮ್ಮ ಹೊಸದು ಓಂ ಶಕ್ತಿಗೆ ಹೋಗಿದ್ರಲ್ಲ ಆವಾಗ ಇದನ್ನ ತಂದಿದ್ರು. ಸೊ ಹೊಸದು ಯೂಸೇ ಮಾಡಿರಲಿಲ್ಲ. ಇನ್ನು ಅಲ್ಲೇ ನಿನ್ನ ದೀಪ ಹಚ್ಚಲ್ಲ. ನಮ್ಮಮ್ಮ ನನಗೆ ತಗೊಂಡೋಗೆ ಅಂತ ಹೇಳ್ತೀರಿ, ಇದೇ ಮಮ್ಮಿ ಅಂತಿದೆ ತಗೊಂಡೋಗಿ ಅಂತಲೇ ಇದ್ರು. ತಂದಿದ್ದೆ, ಅದು ಡ್ರಮ್ಮಲ್ಲಿ ಹಾಕ್ಕೊಂಡು ಹಂಗೆ ಎಲ್ಲ ತುಂಬ್ಕೊಂಡ್ಬಂದಿದ್ದೆ. ನಿನ್ನೆ ಎಲ್ಲ ಕ್ಲೀನ್ ಮಾಡ್ಬೇಕಾರೆ ತೆಗಿತೀನಿ, ಮುರಿದೋಗ್ಬಿಟ್ಟಿದ್ಯಾ? ಬೆಸ್ಗೆ ಹಾಕ್ಸ್ಬೋದಲ್ಲ, ಹಾಕ್ಸ್ಬೋದಂತೆ. ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ಬೇಜಾರಾಯ್ತು, ಒಂದ್ಸರಿನೂ ಯೂಸ್ ಮಾಡಿಲ್ಲ. ಏನಪ್ಪ ಹಿಂಗೆ ಆಗೋಯ್ತು, ಬೇಜಾರಾಗೋಯ್ತು. ಸರಿ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಏನೋ ಒಂಥರ ಅದು ಎಮೋಷ್ನಲ್ ಇರ್ತಲ್ಲ, ಅಮ್ಮ ತಂದಿದ್ದು ಅಂತ ಏನೋ ಬೇಜಾರಾಗ್ತಾಯಿತ್ತು, ಹಾಗೆ ಇಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೊಂದು ವಸ್ತು ಅಂತ ಏನಂತ ತಂದಿದ್ದೀನಿ. ಹೇಳಿ ಇದೇನು ಹೇಳಿ ನೋಡೋಣ. ತರಕಾರಿ ಕಟ್ ಮಾಡೋಕ್ಕೆ, ಚಪಾತಿ. ಏನು ಗೊತ್ತಾ, ನಾನು ನಾರ್ಮಲಾಗಿ ಮಣೆ ಇಟ್ಕೊಂಡಿದ್ದೆ, ಗ್ರಾನೈಟ್ ಕಲ್ಲಿದ್ಯಲ್ಲ ಅದು ಇಟ್ಕೊಂಡಿದ್ದೆ. ಇವಾಗ ನಗೊಂಬಂದಿದ್ದ ಜಾಸ್ತಿ ಅದನ್ನ ಯೂಸ್ ಮಾಡಲ್ಲ. ಇಲ್ಲಿ ಹೊಡ್ಸ್ಬಿಟ್ಟು ಇಲ್ಲೇ ಇಟ್ಸ್ಕೊಬಿಡ್ತಾಳೆ. ಅದಕ್ಕೆ ತರಕಾರಿನೂ ಅಷ್ಟೇನೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಈಗ ಆರಾಮಾಗಿ ಇಟ್ಬಿಟ್ರೆ ಫುಲ್ಲು ಎಲ್ಲ ತರಕಾರಿ ಗ್ರಿಪ್ಪಾಗಿರುತ್ತೆ. ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಇಲ್ಲೇ ಒಂದೊಂದೊಂದು ಇಲ್ಲೇ ಕಟ್ ಮಾಡಿ ದೊಡ್ಡದು ಬಂದರೆ ಹಿಂಗೆ ಗ್ರಿಪ್ಪಿದ್ರೆ ಮಾಡೋದು. ಆ್ಯಂಡ್ ಚಪಾತಿನೂ ಕೂಡ ಆರಾಮಾಗಿ ಹೀಗೆ ಲಟ್ಟಿಸ್ಬೋದು. ಇದಕ್ಕೆ ಇದೊಂದು ಸೆಟ್ ಕೂಡ ಹಿಂಗೆ ಬಂದಿದ್ದು, ಇದು ಕೊಟ್ಟಿದ್ದಾರೆ. ಹಿಂಗೆ ಚಪಾತಿ ಹಿಂಗೆ ಲಟ್ಸೋತಾರ. ಆಮೇಲೆ ಈ ಕೇಕು, ಕುಕ್ಕೀಸು ಅದೆಲ್ಲ ಮಾಡಿ ಮಿದಿಯೋಕ್ಕೆ ಎಲ್ಲ ಬರ್ತಲ್ಲ, ಅದಕ್ಕೆಲ್ಲ ತುಂಬಾ ಈಸಿಯಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಎಷ್ಟು ವೆಯ್ಟ್ ಇದೆ ಗೊತ್ತಾ, ತುಂಬ ವೆಯ್ಟ್ ಇದೆ ಅಲ್ಲ. ಸೊ ಹ್ಞೂ ಅಂತ ಬಾಯಿ ಅಲ್ಲ, ನನ್ನ ವಾಯ್ಸ್ ಏಕೆ ಬರಬಾರ್ದ? ನಿಮ್ಮ ವಾಯ್ಸ್ ಏನು ಅಷ್ಟೊಂದು ಕರ್ಕಟವಾಗಿದ್ಯಾ ನಿಮ್ಮ ವಾಯ್ಸು? ಸ್ವೀಟ್ ವಾಯ್ಸ್ ಅಂತಾರೆ ಎಲ್ರು, ನೀವು ಮಾತಾಡಿದ್ರೆ ಸಾಕು ಅಂತಾರೆ. ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗಲ್ಲ. ಅದಕ್ಕೆ ನಾನು ಮಾತಾಡ್ಸಲ್ಲ ಫ್ರೆಂಡ್ಸ್. ಕ್ಯಾಮ್ರಾನು ಅವ್ರ ಕೈ ಕೊಡಲ್ಲ, ಮಾತಾಡ್ತಾನೇ ಇರ್ತಾರೆ, ಹೋಯ್ತಾನೇ ಇರ್ತಾರೆ. ರೀ ನಮ್ 70s ನೀವೆಲ್ಲ 80s. ಏನ್ ಮಾಡ್ತೀರಾ? ನಮ್ದೆಲ್ಲ ಹಳೆ ಪಿಕ್ಚರ್ಗಳಲ್ವಾ, ನಿಮ್ದೆಲ್ಲ ಇವಾಗ ಫಾಸ್ಟ್ ಫುಡ್ಗಳಿವೆಲ್ಲ, ನಮ್ದೆಲ್ಲ ರೆಸ್ಟೋರೆಂಟ್. ಓಕೆ ಸರಿ, ಕಂಟಿನ್ಯೂ. 80s ಅಂತಂದ್ರೆ ಹೆಂಗೆ? ಜನರೇಷನ್ ಆದಂಗೆ ಮೂವಿಗಳೆಲ್ಲ ನೋಡು. 80s ಅಂದ್ರೆ 80 ಇಂದ 90 ಒಳಗಡೆನಾ? 70s ಅಂದ್ರೆ 70 ಇಂದ 80 ಒಳಗಡೆ. 70s 80s 79 ಸೋಮು ಆಯ್ತಾ? ಹೇಳ್ಬಿಟ್ಯಾ? ಏಜ್ ಹೇಳ್ಬಿಟ್ಟೆ. 79 ಇವಾಗ 80 ಅಲ್ಲಿಗೆ ಇನ್ನೊಂದು ವರ್ಷ ಆದ್ರಿಂದ ಅಲ್ಲಿಗೆ ಇದಾಗಿರೋದು. ಇರ್ಲಿ, ನಾನು 79 ನೀನು 81 ಅಷ್ಟೇ, ಇನ್ನೇನಲ್ಲ ಡಿಫ್ರೆನ್ಸ್. ಓಕೆ, ನಾನು 81 ಅಲ್ಲ, ನಾನು 71. ನನ್ಗಿಂತ ನನ್ನ ಗಂಟೆ 8 ವರ್ಷ ಚಿಕ್ಕವರು. ಸರಿನಾ? ಓಕೆನಾ? ಹ್ಯಾಪಿನಾ? ಸರಿ, ಓಕೆ, ಇಲ್ಲಿ ಬರೋಣ ಟಾಪಿಕ್. ಹಾಗೆ ಇವಾಗ ಇದನ್ನು ಕೂಡ ತರಿಸಿದ್ದೀನಿ. ಇನ್ಮೇಲೆ ಆದಷ್ಟು ಇದರಲ್ಲೂ ಟ್ರೈ ಮಾಡುವ ಅಂತ ಹೇಳಿ, ಓಕೆನಾ? ಆಮೇಲೆ ಆದಷ್ಟು ಮನೆಯಲ್ಲೇನೆ ಖುಷಿಗೆ ಕುಕ್ಕೀಸ್ ಆಗಿರ್ಬೋದು, ಮತ್ತು ಕೇಕ್ ಆಗಿರ್ಬೋದು, ಅದೆಲ್ಲನೂ ಮನೆಯಲ್ಲೇ ಮಾಡ್ಕೊಡೋಣ ಅಂತ ಇಟ್ಟು. ಇನ್ಮೇಲಂತೂ ಹೊರಗಡೆ ಜಾಸ್ತಿ ಆಲ್ಮೋಸ್ಟ್ ಫುಡ್ ಅಂತೂ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ. ಹೊರಗಡೆ ತಿನ್ನೋದಾಗಲಿ ತಗೋಬರೋದಾಗಲಿ ಇದೆಲ್ಲ ಫುಲ್ ಕಂಟ್ರೋಲ್ ಮಾಡಿದ್ವಿ. ಮೊದಲು ಮಸಾಲೆ ಪುರಿ, ಬೇಲ್ಪುರಿ ಇದೆಲ್ಲ ಎಷ್ಟು ತಿಂತಾಯಿದ್ರು, ಎಷ್ಟು ತರ್ತಿದ್ರು. ಸೋಂಪು ನಾವು ತಿನ್ನಲ್ಲ, ಸೋಂಪು ಕೂಡ ಅವಾಯ್ಡ್ ಮಾಡಿದರೆ ಗೊತ್ತಿಲ್ಲ.
ಹೊರಗಡೆ ಯಾವಾಗಾದ್ರು ಅದು ನಾನು ಬೇರೆ ಏನು ತಿನ್ನಲ್ಲಲ್ಲ, ಮೊದಲಷ್ಟಿಲ್ಲ ಮೊದಲಷ್ಟಿಲ್ಲ. ಇಲ್ಲ. ನಿಮ್ಗೆ ಬೇಕು ಅಂತ ಹೇಳಿದಲ್ಲ ಹೋಗ್ಬಿಡ್ತಾ ಇದ್ನಲ್ವ, ಈಗ ಆಗ ಅಷ್ಟಿಲ್ಲ. ಇವಾಗ ಹಂಗಲ್ಲ, ಮನೆಗೆ ಬಂದೇನೆ ಏನಾದ್ರು ಇದ್ರೆ ನೀವು ಮನೇಲಿ ಮಾಡಿಟ್ರೆ ನಾನು ಹೊರಗಡೆ ತಿನ್ನಲ್ಲ. ಯಾಕಂದ್ರೆ ಏನಾದ್ರು ಸ್ನಾಕ್ಸ್ ಮಾಡಿಡ್ತಾ ಇರ್ತೀನಿ ನಾನು. ಇವತ್ತು ಏನಾದ್ರು ಒಂಚೂರು ಮಾಡ್ಬೇಕು, ನೋಡ್ಬೇಕು. ಒಂದ್ ಮನೆಯಲ್ಲಿ ಒಂದ್ ಮಗು ಇತ್ತು ಅಂದ್ರೆ ಖುಷಿ ಆರಾಮಾಗಿದ್ರೆ ನಾನು ಇವತ್ತು ಅದನ್ನು ಟ್ರೈ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ, ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮನೇಲಿ ಒಂದ್ ಮಗು ಇತ್ತು ಅಂತಂದ್ರೆ ಎಷ್ಟು ಡ್ರೈನ್ ಮಾಡ್ಬಿಡುತ್ತಲ್ಲ ಎಲ್ಲಾರ್ನು. ಅಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ತಲೆ ಕೆಟ್ಟೋಗ್ಬಿಡುತ್ತೆ, ಏನ್ ಮಾಡೋದಕ್ಕೂ ಕೈ ಕಾಲು ಆಡೋದಿಲ್ಲ. ಹಾಗಾಗುತ್ತೆ, ನಮಗೂ ಅದೇ ಪರಿಸ್ಥಿತಿ ಆಯ್ತು. ಚಪಾತಿ ಹಿಟ್ಟಲ್ಲಿ ಓಕೆ ಗೆಟಿಂಗ್ ಲೇಟ್. ಮನೆಯವರಿಗೆ ಲೇಟ್ ಆಗ್ತಾ ಇದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದಕ್ಕೆ ಏನಾದ್ರು ಪಲ್ಯ ಬೇಗ ಬೇಗ ಅಪ್ಟ ಅಂತ ಏನಾಗುತ್ತೆ ಅಂತ ನೋಡ್ಬಿಟ್ಟು ಬರೋಷ್ಟರಲ್ಲಿ ಮಾಡ್ಬಿಟ್ರೆ ಸೂಪರ್ ರೀ ನೀವು. ಸೂಪರ್. ಓಕೆ ಓಕೆ ಕುಡಿ ಸಾಕು. ಓಕೆ ಫ್ರೆಂಡ್ಸ್, ಎಲ್ಲ ವಾತಾವರಣ ಥರ ಚೆನ್ನಾಗಿದೆ, ಎಷ್ಟು ಚಂದ ಅಲ್ಲ. ಇಷ್ಟೊತ್ತಿನಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಫುಲ್ಲು ಕಾರ್ಗಳು, ಕ್ಯಾಬ್ಸು ಮತ್ತು ಸ್ಕೂಲಿ ಮಕ್ಕಳು ಕರ್ಕೊಂಡೋಗೋ ವ್ಯಾನ್ಸು ಇದೇ ಜಾಸ್ತಿ. ಸೌಂಡು 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 ಸೌಂಡು. ನಮ್ಮನೆ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ಯಾವ ಥರ ಆಗಿಬಿಟ್ಟಿದ್ದಾವೆ. ನನ್ನ ಮಗಳೆಲ್ಲ ಕಿತ್ತಾಕಿ ಹಾಳು ಮಾಡಿಬಿಟ್ಟಿದ್ದಾಳೆ. ಒಂದು ಬೇಕು ಅಂದರೆ ಒಂದು ಬಿಡಬೇಕಂತಾರಲ್ಲ, ಇದಕ್ಕೆ ಅವಳು ಆರಾಮಾಗಿ ಆಟ ಆಡ್ಕೊಳ್ಬೇಕು ಅಂತಂದರೆ ಪ್ಲ್ಯಾಂಟ್ಸ್ ಬೆಳೆಸೋ ಆಸೆನ ಬಿಟ್ಕೊಡ್ಬೇಕು. ಇನ್ನು ನೆನ್ನೆ ನೈಟೇನೆ ಬಾರ್ಲಕ್ಕಿ ನೀರನ್ನ ಕಾಯಿಸಿಟ್ಟಿದ್ದೆ. ಸೊ ಅದು ಕೂಡ ಇದೆ ನೀರು. ಇವಾಗ ಕುದಿಯೋಕ್ಕೆ ಮತ್ತೆ ಇಟ್ಟಿದ್ದೀನಿ. ಇವಾಗ ಬೆಳಗ್ಗೆ ನಾವು ಕುಡಿಯೋಕ್ಕಾಗುತ್ತೆ ಅಂತ. ನಿನ್ನೆ ಬೆಳಗ್ಗೆ ಬಂದು ನಾನು ನಾರ್ಮಲಾಗಿ ಹೇಳ್ತಾ ಇರ್ತೀನಿ, D+ ತೊಗೊತೀನಿ, ಮತ್ತು ಮೆಂತ್ಯ ಕಾಳು ತೊಗೊಳ್ತೀನಿ. ಮೆಂತ್ಯ ಕಾಳು ನೆನೆ ಹಾಕಿದರೆ ಅದನ್ನು ವಾರಕ್ಕೆ 1 ಸರಿ 2 ಸರಿ ಅದನ್ನು ಕೂಡ. ಇವಾಗ ಹೇಗೆ ಕಂಟ್ರೋಲ್ ಮಾಡ್ಕೊತೀರಾ ಶುಗರ್? ನನಗೆ ತುಂಬ ಜಾಸ್ತಿ ಇಲ್ಲ, ಸ್ಟಾರ್ಟಿಂಗ್ ಲೆವೆಲ್ ಇದೆ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೇಕು ಆದಷ್ಟು ಅಂತ ಹೇಳಿರೋದು. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಇದೇನೆ ಫುಡ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಫುಡ್ಡಲ್ಲಿ ಆದಷ್ಟು ಜಂಕ್ ಫುಡ್ ಆ ಥರ ಎಲ್ಲ ಏನು ತಿನ್ನಕ್ಕೆ ಹೋಗ್ತಾ ಇಲ್ಲ ಇವಾಗ ನಾವು ಜಾಸ್ತಿ. ಆಮೇಲೆ ಇಂಥ ಇದು ಅದು ಹೇಳ್ದಂಗೆ ಮೆಂತ್ಯ ಕಾಳು ತಿಂತಾ ಇರ್ತೀವಿ, ಬಾರ್ಲಕ್ಕಿ ನೀರು ಕುಡಿತಾ ಇರ್ತೀವಿ ತಂಪಾಗೋ ಥರ. ಈ ಥರ ಜಾಸ್ತಿ. ನನ್ನ ಬಾಡಿ ಬಂದು ತುಂಬಾ ಹೀಟ್ ಬಾಡಿ. ನಮ್ಮ ಅಮ್ಮಂದು ಅಷ್ಟೇ ಹೀಟ್ ಬಾಡಿ ಇತ್ತು, ನಂದು ಹಾಗೆ. ಖುಷಿದು ಮೇ ಬಿ ಅದೇ ಥರನೇ ಬಂದಿದೆ ಅಂತ ಅನ್ಕೊತೀನಿ. ಖುಷಿದು ಅಷ್ಟೇ, ರಕ್ಷಿದ್ದು ಅಷ್ಟೇ. ಇನ್ನು ಸೊಂಗು ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ. ಆದ್ದರಿಂದ ಅವ್ರು ಅವಾಗವಾಗ ಅವರು ಹೆಲ್ತ್ ಅವಾಗವಾಗ ಅವ್ರು ಸರಿ ಮಾಡ್ಕೊತಾ ಇರ್ತಾರೆ. ಬಾರ್ಲಕ್ಕಿ, ಮೆಂತ್ಯ, ಅದು ಇದು ಅಂತ ಏನೇನೋ ಮಾಡ್ಕೊತಾ ಇರ್ತಾರೆ. ಅವ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ, ಮಕ್ಳ ಬಗ್ಗೆ ಟೆನ್ಷನ್ ತೊಗೋಬೇಕು ಅಷ್ಟೇ ನಾನು. ಸೊ ಓಕೆ, ಇವಾಗ ಅದೇ ಬೀಟ್ರೂಟ್ ಪಲ್ಯ ಮಾಡಲಾ ಬೆಂಡೆಕಾಯಿ ಪಲ್ಯ ಮಾಡಲಾ ಅಂತ ಅಂದೆ. ಅದಕ್ಕೆ ಬೆಂಡೆಕಾಯಿ ಪಲ್ಯ ಅಂತ ಹೇಳಿದರೆ ಇವಾಗ ಪಟಾಪಟ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿಬಿಡ್ತೀನಿ. ಇನ್ನು ಚಪಾತಿ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಯೂಶಲಿ ಹಿಂದಿನ ದಿನ ನಾನು ನೆಕ್ಸ್ಟ್ ದಿನ ಏನು ಮಾಡಬೇಕು ಅಂತ ಅನ್ನಂಗಿದ್ರೆ ಹಿಂದಿನ ದಿನವೇ ಈ ಬೆಂಡೆಕಾಯಿ, ಬೀಟ್ರೋಟು ಅದೆಲ್ಲನೂ ನಗ್ಮ ಕಟ್ ಮಾಡಿಟ್ಟು ಹೋಗಿರ್ತಾಳೆ, ಈಸಿ ಆಗುತ್ತೆ ನನಗೆ ಬೆಳಗ್ಗೆ ಅಂತ ಹೇಳಿ. ಸೊ ನೆನ್ನೆ ಮರ್ತುಬಿಟ್ಟಿದ್ರೆ ಅವಳು, ನಾನು ಮರ್ತುಬಿಟ್ಟಿದ್ದೀನಿ. ಆದ್ದರಿಂದ ಸರಿ ಇವಾಗ ಇರಲಿ ಬಿಡು ಅಂದ್ಬಿಟ್ಟು ಬೆಂಡೆಕಾಯಿ ಇವಾಗ ತರಿಸಿದ್ದು ನಾನು. ಆದ್ದರಿಂದ ಇವಾಗಲೇ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಇವಾಗ ವಾಶ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಅದು ಮೊದಲೇ ಡ್ರೈ ಆಗೋ ಥರ ಇಟ್ಬಿಟ್ರೆ ಸರಿ, ಯಾಕೆಂದರೆ ನೀರು ಥರ ಇದ್ದರೆ ಅದು ಲೋಳೆ ಥರ ಬರುತ್ತೆ. ಅದರಿಂದ ಸರಿ ಅಂದ್ಬಿಟ್ಟು ನಾನು ಅದು ನೀರೆಲ್ಲ ಸೋಸ್ಬಿಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೆ. ಸೋಮ್ಗೆ ಹೇಳಿದೆ ಸ್ವಲ್ಪ ನಿಧಾನಕ್ಕೆ ಹೋಗ್ರಿ, ತಿಂಡಿ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದೆ. ನನಗೂ ಯಾಕೋ ಒಂದು ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದೆ. ಆದ್ದರಿಂದ ಅವರು ಪರವಾಗಿಲ್ಲ ಮಾಡು, ನೀನು ಆರಾಮಾಗಿ ಮಾಡು ಅಂತ ಹೇಳಿದ್ರು. ಇನ್ನು ನಾನು ಹಿಂದಿನ ದಿನ ಬಂದು ಈ ಸ್ಟೈನ್ಲೆಸ್ ಸ್ಟೀಲಿಂದು ಇದು ಒಂದು ಚಾಪರ್ ಬೋರ್ಡ್ ಕೂಡ ತರಿಸಿದ್ದೆ. ಚೆನ್ನಾಗಿದೆ ಇದನ್ನು ಕೂಡ. ಚಪಾತಿ ಲಟ್ಸೋದಕ್ಕಾಗಲಿ, ಇಲ್ಲ ಅಂತಂದರೆ ಈ ಥರ ತರಕಾರಿಗಳೆಲ್ಲ ಕಟ್ ಮಾಡೋದಕ್ಕಾಗಲಿ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. 1700 800 ಏನೋ ಇರಬೇಕು. ಚೆನ್ನಾಗಿದೆ. ಇದರಲ್ಲಿ ನಾನು ಅದೇ ಹೇಳ್ದಂಗೆ ಎಲ್ಲ ತರಕಾರಿಗಳು ಒಟ್ಟಿಗೆ ಕಟ್ ಮಾಡಿ ಇಡ್ಬೋದು. ಇನ್ನು ಬೆಂಡೆಕಾಯಿ ಉರಿಬೇಕಾದ್ರೆ ಅದು ಲೊಳೆ ಥರ ಬರ್ತಿತ್ತು. ನನಗಿದು ನಗ್ಮ ಹೇಳ್ಕೊಟ್ಟಿದ್ದ ಟಿಪ್ಸು ಏನಂದರೆ ಅದು ಆ ಥರ ಬರ್ತಾಯಿದ್ರೆ ಅರಿಶಿನ ಹಾಕ್ಬಿಡೋಕೆ, ಆ ಥರ ಲೊಳೆ ಥರ ಬರೋದಿಲ್ಲ ಅಂತ ಹೇಳಿದ್ಲು. ಸೊ ಅದನ್ನು ಟ್ರೈ ಮಾಡಿದ್ದೆ, ವರ್ಕ್ ಆಯ್ತು ಆ್ಯಕ್ಚುಲಿ. ನಾನು ಅದೇನೇ ಇರು ಎಲ್ರಿಗೂ ಹೇಳೋಣ ಅದೊಂದು ಟಿಪ್ಸು ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು.
ಒಬ್ರೊಬ್ರು ಒಂದೊಂದು ಟಿಪ್ಸ್ ಕೊಡ್ತಾರೆ. ಆವಾಗ ಒಂಥರ ಖುಷಿ ಅನಿಸುತ್ತೆ. ಇವನ್ ಎಲ್ಲನೂ ನಾವು ಎಲ್ಲ ವಿಷಯಗಳು ನಮಗೆ ಗೊತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯಗಳು ಗೊತ್ತೇ ಇರೋದಿಲ್ಲ. ನನಗೆ ಇನ್ನೂ ಒಬ್ಬರು ಹೇಳಿದರು, ಬೆಂಡೆಕಾಯಿ ಥರ ಲೊಳೆ ಬಂದರೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ಆ ಥರ ಬರೋದಿಲ್ಲ ಅಂತ ಹೇಳಿದರು. ಅದೇ ಉರಿಬೇಕಾದ್ರೆ ಒಂಥರ ಹಂಗೆ ಅಂಟ್ಕೊತಾ ಇದ್ರೆ ಲೊಳೆ ಥರ ಒಂಥರ ಅಲ್ವಾ, ಆದ್ದರಿಂದ ಸೊ ಎಷ್ಟು ಚೆನ್ನಾಗಿ ಅದು ಹೋಗ್ತಾ ಬಿಟ್ಕೊತಾ ಇನ್ನು ಫ್ರೈ ಮಾಡಿಬಿಟ್ಟು ಅದು ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ನೋಡೋಣ ಚಪಾತಿ ಲಟ್ಸೋಣ ಇರು ಯಾವ ಥರ ಬರುತ್ತೆ ಅಂತ. ಅದಕ್ಕೆ ಈ ಥರ ಸ್ಟೀಲಿಂದ ಒಂದು ಇದು ಕೂಡ ಕೊಟ್ಟಿದ್ದಾರೆ, ಅಂದರೆ ಲಟ್ಟಣಿಗೆ ಟೈಪು. ಆದರೆ ನನಗೆ ಅದೇನು ಅಷ್ಟೊಂದು ವರ್ಕ್ ಆಗುತ್ತೆ ಅಂತ ಅನಿಸ್ಲಿಲ್ಲ. ನಮಗೇನಿದ್ರು ನಮ್ಮ ಲಟ್ಟಣಿಗೆ ಬರುತ್ತಲ್ಲ ಮರದ್ದು, ಅದರಲ್ಲಿ ಅಭ್ಯಾಸ ಆಗ್ಬಿಟ್ಟು ಇದರಲ್ಲಿ ನನಗೇನು ಅಂತ ಅನಿಸ್ಲಿಲ್ಲ. ಈ ಬೇರೆ ಏನಾದ್ರು ಬೇಕಿಂಗ್ ಐಟಮ್ಸ್ ಮಾಡ್ಬೇಕಾದ್ರೆ ಈ ಥರ ಲಟ್ಸೋದು ಆ ಥರ ಬರುತ್ತಲ್ಲ, ಅದಕ್ಕೆ ಬೇಕಾದ್ರೆ ಓಕೆ ಅನಿಸುತ್ತೆ. ಆದರೆ ನನಗೆ ಈ ಚಪಾತಿ ಮಾಡೋದಕ್ಕೆಲ್ಲ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ನಾನು ಲಟ್ಟಣಿಗೆ ನಾರ್ಮಲೇ ತೊಗೊಂಡು ಅದನ್ನೇ ಲಟ್ಟಿಸ್ದೆ. ಯಾಕೆಂದರೆ ನಾನು ಹತ್ತು ಚಪಾತಿ ಒತ್ತಷ್ಟರಲ್ಲಿ ಇದರಿಂದ ಈ ಸ್ಟೇನ್ಲೆಸ್ ಸ್ಟೀಲಿಂದ ಏನು ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಕೊಂಬು, ಅದು ಇನ್ನು 2-3 ಲಟ್ಟಿಸ್ತಾ ಇರ್ತೀನಿ ಅನಿಸುತ್ತೆ. ಹಂಗೆ ಅಂದ್ಕೊಂಡು ಅಷ್ಟರಲ್ಲಿ ಇನ್ನೇನು ನಗ್ಮನು ಕೂಡ ಬಂದಳು. ಚಪಾತಿ ಸುಡ್ತೀನಿ ಅಕ್ಕ ನಾನು ಅಂತ ಅಂದ್ಕೊಂಡು ಪಡಿಗಳು ಚಪಾತಿ ಸುಡ್ಕೋತಾ ಇದ್ಲು. ನಾನೇನು ಮಾಡ್ತೀನಿ ಅಂದರೆ ಯೂಶಲಿ ಸೋಮ್ಗೆ ಎಷ್ಟು ಚಪಾತಿ ಕಟ್ತೀನಿ, ಒಂದು 3-4 ಆ ಥರ ಚಪಾತಿ ಕಟ್ತೀನಲ್ಲ ಅಷ್ಟು ಮಾತ್ರ ಮಾಡ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಪಟ್ಟಂತ 9:15 ಕರೆಕ್ಟಾಗಿ ಶಾರ್ಪಾಗಿ ಬಂದುಬಿಡ್ತಾಳೆ. ಬಂದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲ ಚಪಾತಿ ಬೇಯಿಸೋದು ಅಲ್ವಾ ಲಟ್ಸ್ಕೊಳ್ಳೋದು ಮುಂದಿನ ಕೆಲಸಗಳು ಮಾಡ್ಕೋತಾರೆ. ಇನ್ನು ನಾನು ನನ್ನ ಕೆಲಸಗಳಲ್ಲಿ ಸೋಮ್ಗೆ ತಿಂಡಿ ಕೊಟ್ಬಿಟ್ಟು ಕುಶಿಮಾ ಮಲಗಿದ್ರೆ ಅವಳ ಕಡೆ ನೋಡ್ತೀನಿ, ಮಲ್ಕೊಂಡಿದ್ರೆ ನನ್ನ ಬೇರೆ ಎಡಿಟಿಂಗ್ ಕೆಲಸಗಳನ್ನ ನೋಡ್ಕೊತೀನಿ. ತಕ್ಷಣ ತಿಂಡಿ ತಿನ್ನೋಕ್ಕೆ ಹೋಗೋದಿಲ್ಲ. ಇಲ್ಲಾಂದರೆ ಕುಶಿಮಾ ಎದ್ದಿದ್ದಾಳೆ ಅಂತಂದರೆ ಅವಳ ಕಡೆ ಸ್ವಲ್ಪ ಫೋಕಸ್ ಮಾಡ್ತೀನಿ. ಆಮೇಲೆ ಎಡಿಟಿಂಗು ಮತ್ತು ನನ್ನ ಟಿಫನ್ ಮಾಡೋದು, ಆಮೇಲೆ ಆ ಥರ ಎಲ್ಲ ಕೆಲಸಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ಲಂಚ್ ಬಾಕ್ಸಿಗೂ ಕೂಡ ಕಟ್ಟಿದ್ದಾಯಿತು. ಇನ್ನು ಸೋಮ್ ದೇವ್ರ ದೀಪ ಹಚ್ಚಿದ್ರು ಇವತ್ತು. ಅವರು ತಿಂಡಿ ತಿಂತಾ ಕೂತ್ಕೊಂಡಿದ್ದಾರೆ ಆರಾಮಾಗಿ. ಸೊ ಅವ್ರಿಗೇನೋ ಒಂದು ಹೇಳಿದೆ, ಅದಕ್ಕೆ ನಗ್ತಾಯಿದ್ರು, ತಲೆ ಬಗ್ಗಿಸ್ಕೊಂಡು ಕೂತಿದ್ರು. ತಲೆ ಎತ್ತಿ ಅಂತ ಹೇಳಿದೆ, ಅದಕ್ಕೇನೋ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್ ಇನ್ನು ಆಯಿತು, ನನ್ನ ಡ್ಯೂಟಿ ಮುಗೀತು. ಇನ್ನೇನಿದ್ರು ಮೇಡಮ್ ಅವರು ನೋಡ್ಕೊತಾರೆ. ಇನ್ನು ತಿಂಡಿ ಮಾಡಿ ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು. ಇವಾಗ ನಾವು ತಿಂಡಿ ತಿಂದು ನೆಕ್ಸ್ಟು ಆಮೇಲೆ ನನ್ನ ಕೆಲಸಗಳೇನಿದೆ ಬೇರೆ ಕೆಲಸಗಳದೆಲ್ಲ ಮಾಡ್ತೀನಿ. ಖುಷಿ ಮಾತಾಡ್ತಿದ್ದಾಗ ಅವಳಿಗೆ ತಿಂಡಿ ಅವಳು ನೋಡ್ಕೊಳ್ಳೋದು, ಓಡಿಸಿರಪ್ಪ ಅದ್ರ ಥರ ಎಲ್ಲ ಆಗ್ಬಿಡುತ್ತೆ. ಯಜಮಾನ್ರು ಮನೆಯಿಂದ ಹೊರಗಡೆ ಹೋಗ್ತಿದ್ದಂಗೆ ನಾನು ಫ್ರೀ ಅಷ್ಟೇ ತಿಂತಾ ಇದ್ದಾರೆ ಆರಾಮಾಗಿ. ಸೀದೋಗ್ತಾ ಕಣ, ಸ್ಮೆಲ್ ಬರ್ತಿದೆ ಕಣ. ಅದು ಹಿಂಗೆ ಹಾಕ್ಬೇಕಾದ್ರೆ ತವ ಮೇಲೆ ಸ್ವಲ್ಪ ಬಿದ್ದೋಯ್ತು, ಅದಕ್ಕೆ ಸ್ಮೆಲ್ ಬರ್ತಾ ಇತ್ತು ಅದಕ್ಕೋಸ್ಕರ. ಆಗುತ್ತೆ. ಇಲ್ಲ ಹೆಣ್ಮಕ್ಳಿಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಟೈಮ್ ಸಿಕ್ಕದ ಕೆಲಸ ಮಾಡ್ತಾ ಬೇಕಂದಾಗ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನ್ ಮಾಡ್ಬೇಕು ಅಂತ. ಸೊ ಓಕೆ, ಕುಶಿಮಾ ಅವಳನ್ನ ನೋಡೋಣ. ಇವತ್ತು ಆರಾಮಾಗಿ ಎತ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಆರಾಮಾಗಿದ್ರೆ ಮತ್ತೆ ಬ್ಲಾಗ್ ಅವಳು ಎದ್ಮೇಲೆ ಆದರೆ ಬ್ಲಾಗ್ ಮಾಡ್ತೀನಿ ನೆಕ್ಸ್ಟು, ಇಲ್ಲ ಅಂತಂದರೆ ಬ್ಲಾಗ್ ಮಾಡಲ್ಲ. ಸಣ್ಣ ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ, ಆದರೆ ಎಂಡ್ ಮಾಡ್ತೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಇದಾಯ್ತು. ಇನ್ನು ಸಾಂಬಾರು ಇತ್ತು, ನೆನೆ ಮಾಡಿದ ಪಾಲಕ್ ದಾಲ್ ಇತ್ತು, ಅದನ್ನೇ ಕಟ್ಟಿ ಸೌತೆಕಾಯಿನ ಲಂಚ್ ಬಾಕ್ಸಿಗೆ ಕಟ್ಟಿದ್ದೀನಿ. ಬೆಂಡೆಕಾಯಿ ಪಲ್ಯ ಬೇಡ ಅಂತ ಅಂದರು, ಇದು ತಿಂದಿದ್ದೀನಲ್ಲ, ಸೊ ಬೇಡ ಅಂದರು. ಬೇಕಿತ್ತಾ? ಬೇಡ ಅಲ್ಲ, ಒಂದು ಟೈಮ್ ತಿಂತಿದ್ದೀನಲ್ಲ ಸಾಕು ಅನ್ನೋ ಸಾಂಬಾರು ಕಟ್ಟು ಸೌತೆಕಾಯಿ ಕಟ್ಟೋದು, ಅದರಿಂದ ಅದನ್ನು ಕಟ್ಟಿದ್ದೀನಿ. ಬೇರೆ ಕೋಸಂಬರಿ ಮಾಡ್ಬಿಡ್ತಾ ಇದ್ದೆ ಅನ್ಕೊಂಡೆ, ಸೌತೆಕಾಯಿ ತರಿಸಿದ್ದೆ ಕೋಸಂಬರಿ ಮಾಡೋಣ ಅಂತ. ಬಿಡು ನಾಳೆ ಯಾವಾಗ ಮಾಡೋದು ಅನ್ಕೊಂಡು ಸುಮ್ಮನೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನನ್ನ ಹೊಸ ಬ್ಲಾಗ್ ಬ್ಲಾಗ್ ಇಷ್ಟ ಕ್ಯಾಮ್ರಾಮನ್ ತಿಂತಾ ಇರೋದು ಬ್ರೇಕ್ಫಾಸ್ಟ್ ತಿಂತಾ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.